ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್, ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಕಾರ್ತಿಕ ಮಾಸದಲ್ಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಸೊ ಅದಕ್ಕೇ ನಾನೇನು ಮಾಡಿದೆ, ನಮ್ಮ ಪ್ರತಿ ಮೊನ್ನೆ ಬಿರಿಯಾನಿ ತಿನ್ನಬೇಕು ಅಂತ ಅವ್ನಿಗೆ ಆಸೆ ಆಗ್ತಿತ್ತು, ಅಂದರೆ ಮಶ್ರೂಮ್ ಬಿರಿಯಾನಿ. ಸೊ ಅದಕ್ಕೇ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಮೊನ್ನೆ ನಮ್ಮ ಮನೆಯವರು ಮಶ್ರೂಮ್ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಇವಾಗ ಒಂದು 5 ಪ್ಯಾಕೆಟ್ 6 ಪ್ಯಾಕೆಟ್ ಮಶ್ರೂಮ್ ತೊಗೊಂಡು ಬಂದಿದ್ದರು. ಸೊ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಮೊಗ್ಗು, ಪಲಾವ್ ಎಲೆ, ಮತ್ತು ಕಸೂರಿ ಮೇಥಿ, ದಾಲ್ಚಿನ್ನಿ, ಚಕ್ಕೆ, ಲವಂಗ ಇದನ್ನೆಲ್ಲ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಮತ್ತು ಹಾಗೆಯೇ ಪುದೀನ ಮತ್ತು ಇದು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ರುಬ್ಕೊಳ್ಬೇಕು. ಮತ್ತು ಈ ಕಡೆ ಇವಾಗ ಒಗ್ಗರಣೆಗೆ ಹಾಕೋಕ್ಕೆ ಅಂದ್ಬಿಟ್ಟು ಸೇಮ್ ಎಲ್ಲ ಮಾಮೂಲಿ ಪಲಾವ್ಗೆ ನಾವು ಏನೇನು ಹಾಕ್ತೀವೋ ಪಲಾವ್ ಎಲೆ, ದಾಲ್ಚಿನ್ನಿ, ಪಲಾವ್ ಮೊಗ್ಗು ಮತ್ತು ಇದು ಕಸೂರಿ ಮೇಥಿ, ಮತ್ತು ಹಾಗೆಯೇ ಈ ಕಡೆ ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಇದೆಲ್ಲ ತಣ್ಣಗಾದಮೇಲೆ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ ಮಶ್ರೂಮ್ ಬಿರಿಯಾನಿ. ಫ್ರೆಂಡ್ಸ್, ಇವಾಗ ನೋಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಈ ಕಡೆ ನಮ್ಮ ಮನೆಯವರು ಕೂಡ ಈಗ ಎದ್ದು ಬಂದರು. ನೋಡಿ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಈಗ ಮಶ್ರೂಮ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 400 ಗ್ರಾಮ್ನಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಕಟ್ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡ್ಕೊಳ್ತೀನಿ. ಫಸ್ಟು ನಾವು ಒಂದು ಬಟ್ಟೆಗೆಲ್ಲ ಒರೆಸ್ಕೊಂಡ್ಬಿಟ್ರೆ ಈಸಿ, ಇಲ್ಲ ಅಂತಂದರೆ ಎಲ್ಲ ಮಣ್ಣು ಹಂಗೆ ಇರುತ್ತೆ. ಸೊ ಫ್ರೆಂಡ್ಸ್, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ನೋಡಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ದಾಲ್ಚಿನ್ನಿ, ಸೋಂಪು ಜೊತೆಗೆ ಪಲಾವ್ ನಾವು ಏನೇನು ಐಟಮ್ ಮಾಡ್ತೀವೋ ಅದನ್ನೆಲ್ಲನೂ ಕೂಡ ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕು. ಎಣ್ಣೆ ಕಾಯಿ, ನೋಡಿ ಈ ಕಡೆ ಅದೆಲ್ಲ ಫ್ರೈ ಆದಾದಮೇಲೆ ಈಗ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಒಂದು ಒಗ್ಗರಣೆ ಕೊಡೋದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಮತ್ತು ಜೊತೆಗೆ ರುಬ್ಬೋದಕ್ಕೆ ಬಂದುಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಸೇಮ್ ನಾನು ರುಬ್ಬೋದಕ್ಕೆ ಒಂದು ಟೊಮೊಟೊ ಹಾಕಿದ್ದೆ ಚಿಕ್ಕದು. ಮತ್ತು ಈ ಕಡೆ ಇನ್ನೊಂದು ಸಣ್ಣದು ಟೊಮೊಟೊ ಹಾಕಿದ್ದೀನಿ. ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಈ ಕಡೆ ನೋಡಿ ಎಲ್ಲ ಮಾಡಿಕೊಂಡು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಒಂದು 400 ಗ್ರಾಮ್ನಷ್ಟಿದೆ ಮಶ್ರೂಮು. 3 ಗ್ಲಾಸ್ನಷ್ಟು ಅಕ್ಕಿ ಹಾಕ್ತಾ ಇರೋದು. ಸೊ ಎಲ್ರಿಗೂ ಸೇರಿಸಿ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಅದಕ್ಕೇ ದೊಡ್ಡ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿ ಹಾಕ್ಬೇಕಲ್ವಾ, ಅದಕ್ಕೆ ಇಲ್ಲಾಂದರೆ ನಾನು ಜಸ್ಟು ಬೆಳಗ್ಗೆ ಟೈಮ್ ಮಾಡ್ಬೇಕಾದ್ರೆ 1 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮಾಡೋದು. ಆಮೇಲೆ ನಾವು ಮಧ್ಯಾಹ್ನ ಮಾಡ್ಕೊಳ್ತಿದ್ವು. ಇವತ್ತು ನಾನು ಒಟ್ಟಿಗೆ ಮಾಡ್ತಾಯಿದ್ದೀನಿ. ಪದೇ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ಒಟ್ಟಿಗೆ ಒಂದೇ ಸತಿನೇ 3 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಅದು ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಈ ಕಡೆ ಮಶ್ರೂಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ. ಇದೆಷ್ಟೊಂದು 5 ಮಿನಿಟ್ಸ್ ಹಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲಿಂದ ಮಸಾಲೆ ಹಾಕ್ತೀನಿ.
ಸೊ ಫ್ರೆಂಡ್ಸ್ ನೋಡಿ ಇದೊಂದು ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆಗಿದೆ. ಮತ್ತು ಈ ಕಡೆ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದೀತಿದೆ. ಇವಾಗ ನಾನು ಇದಕ್ಕೇ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ. ಆವಾಗಲೇ ರುಬ್ಬೋದಕ್ಕೂ ಹಾಕಿದ್ದೆ. ಈಗ ಒಗ್ಗರಣೆಗೂ ಅಂದರೆ ಕುದಿಯೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತ್ಯ ಮತ್ತು ಪುದೀನ ಹಾಕಿದ್ದೀನಿ. ಸೊ ಚೆನ್ನಾಗಿ ಕುದೀಲಿ ಇದು. ಈ ಕಡೆ ಒಂದು 3 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಾವು ಯಾವ ಅಕ್ಕಿ ಬೇಕಾದ್ರೆ ಹಾಕ್ಕೋಬೋದು. ನಾನು ನಮ್ಮ ಮನೆಗೆ ಡೈಲಿ ಯೂಸ್ ಮಾಡೋದು ಸೋನಾ ಮಸೂರಿ ಅಕ್ಕಿ, ಸೊ ಅದನ್ನೇ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಬಾಸುಮತಿ ಅಕ್ಕಿ ಹಾಕ್ಬೋದು. ನಾವು ಇವಾಗ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋ ಒಂದು 5 ನಿಮಿಷ ಆಯಿತು ಇಟ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಕುದಿ ಬರ್ತಿದೆಯಲ್ವ, ಇವಾಗ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಹಾಗೆಯೇ ಉಪ್ಪು ಕೂಡ ನಾನು ಹಾಕಿದ್ದೀನಿ. ಕುದಿಯೋ ಟೈಮಲ್ಲೇ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಇನ್ನೊಂದು ಕುದಿಸ್ಕೊಳ್ತಾ ಇರೋದು. ಸೊ ಫ್ರೆಂಡ್ಸ್ ನೋಡಿ ಈಗ ಅಕ್ಕಿ ಕೂಡ ಹಾಕಿದ್ದೀನಿ. ಈಗ ಇದೊಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ವಾವ್, ವೆರಿ ನೈಸ್. ಸೊ ಫ್ರೆಂಡ್ಸ್ ನೋಡಿ ಕುಕ್ಕರ್ ತಣ್ಣಗಾಗಿದೆ. ಇಷ್ಟು ಚೆನ್ನಾಗಿ ಬಂದಿದೆ ಇದು. ಇನ್ನು ನಾವು ಬಾಸುಮತಿ ರೈಸ್ ಅವೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅಕ್ಕಿ ಉದ್ದ ಇರ್ತಾವಲ್ವ, ಅನ್ನ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನಾನು ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ಕೊಂಡಿರೋದು. ಇದರಲ್ಲೂ ಕೂಡ ಮಾಡ್ಕೋಬೋದು, ಚೆನ್ನಾಗಿದೆ ನೋಡಿ. ಸೊ ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ನಾವು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮೂರಿಗೆ. ಸೊ ಅಲ್ಲಿ ನಮ್ಮ ಮಾವನ ಫ್ರೆಂಡ್ ಇದ್ದಾರಲ್ಲ, ಅವ್ರ ಮನೆಗೆ ಹೋಗ್ತಾ ಇರೋದು. ಅವರು ನನಗಿವತ್ತು ಅರ್ಶಿನ ಕುಂಕುಮ ಕೊಡಬೇಕು ಅಂತೇಳಿ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಇವತ್ತು ಊರಿಗೆ ಹೋಗ್ತಾ ಇದ್ದದ್ದು. ಮತ್ತು ಹಾಗೆಯೇ ಇವತ್ತು ತುಮಕೂರಲ್ಲಿ ಕೂಡ ತುಮಕೂರು ಉತ್ಸವ ಅನ್ನೋದನ್ನು ಹಾಕಿದ್ದಾರೆ ಗ್ಲಾಸ್ ಹೌಸಲ್ಲಿ. ಸೊ ಸಂಜೆ ಮೇಲೆ ಏನಾದರೂ ಬೇಗ ಬಂದರೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲೇ ತುಂಬ ದಿನವೇ ಆಯಿತು ನಾವು ಹೋಗೇ ಇಲ್ಲ ತುಮಕೂರು ಉತ್ಸವ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಸಂಜೆ ಏನಾದರೂ ಸ್ವಲ್ಪ ಬೇಗ ಏನಾರ ಬಂದರೆ ನೋಡ್ಕೊಂಡು ಬರ್ತೀವಿ ಹೋಗಿ. ಫ್ರೆಂಡ್ಸ್ ಈಗ ತಾನೇ ಊರಿಗೆ ಬಂದ್ವು. ಸೊ ಇಲ್ಲಿ 4 ವೀಲರ್ ಹೋಗೋದಿಲ್ಲ ಒಳಗಡೆ. ಸೊ ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಲದಲ್ಲಿ ಕಟ್ಟಿರೋದ್ರಿಂದ ಚೆನ್ನಾಗಿದೆ. ಇಲ್ಲಿ ನೇಚರ್ ಆಗಿರ್ಬೋದು, ತೆಂಗಿನ ಮರಗಳು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದೇ ಊರಿನೊಳೆ ಆಗಿ ಸೊ ನಾನು ಇವ್ರ ಮನೆ ನೋಡೇ ಇರಲಿಲ್ಲ, ಬಂದಿರಲಿಲ್ಲ. ನಮ್ಮ ಮನೆಯವ್ರಿಗೆಲ್ಲ ಗೊತ್ತು, ನೋಡಿದಾರೆ ಅವರು. ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು. ನೋಡಿದು ಬೂದ್ಗುಂಬಳಕಾಯಿ. ಎಷ್ಟು ದೂರ ಗೊತ್ತಾ ಪಾರ್ಕ್, ಕಾರ್ನ ಪಾರ್ಕ್ ಅಲ್ಲಿ ಮಾಡಿರೋದು. ನಾವು ಹೋಗ್ತಾ ಇದೀವಿ ನಡ್ಕೊಂಡು. ಇದೆಲ್ಲ ಪಚ್ಚಬಾಳೆನಾ ಈ ಕಡೆಯಿಂದ? ಹಾಂ ಹಾಂ ಹಾಂ. ಇಲ್ಲಿ ಫುಟ್ಬಾಲ್ ಆಯ್ತಲ್ಲ, ಗೆಡ್ಡೆ ಹೋಗಿರೋದಕ್ಕೆ ಮಿಕ್ಕಿದ್ದೆ. ಹೌದಾ? ಫುಟ್ಬಾಲ್ ಐತಿ ಇಲ್ಲಿ. ಓಡಾಡೋದು ಹೆಂಗೆ ಓಡಾಡ್ತಾರೆ? ಹಂಗೆ ಮಾಡು. ಇಲ್ಲ ಇರ್ಲಿ ಬಿಡಪ್ಪ, ಇರ್ಲಿ ಬಿಡಮ್ಮ. ಇರ್ಲಿ ಬಿಡು, ತಿನ್ಲಿ. ಬೇಡ ಕೊಡು, ಗೆಜ್ಜೆ ಬಿಡ್ಬೇಕು. ಎಲ್ಲ ತುಪ್ಪ ಆಯ್ತಾ? ಹಾಕಮ್ಮ. ಅಲ್ಲ ಎಲ್ಲ ಏನಕ್ಕೆ ಸಾಕಾಗಿತ್ತು ಅವ್ರು ಕೊಟ್ಟಿದ್ರೆ. ಈಗ ಅದು ಯಾವ ತಗಪ್ಪ ವಿಡಿಯೋ ಮಾಡ್ತಾ ಕೊಡು. ಇಟ್ಕೊಪ್ಪ.
ನೋಡು ತಾತ ಎಲ್ಲ ತಂದಿತ್ತಲ್ಲಿ. ಹಣ ಆಯ್ತದ. ಹಣ ಆಯ್ತು. ಆಯ್ತು ಒಳ್ಳೇದಾಗಲ್ಲ. ಅಲ್ಲ ಮನೆ ಮಕ್ಳಿಗೂ ತಗೊಂಡ್ಬಂದಿದ್ಯಲ್ಲ ನಮ್ಮ ಏನ್ ಬಾಮ ಯಾಕೆಂದ್ರೆ ಒಳ್ಳೇದಾಗ್ಬೇಕು. ಒಳ್ಳೇದು. ಕೊಟ್ಟಿಲ್ಲ ಕೊಟ್ಟಾಯ್ತು. ಅವ್ರ ಅಮ್ಮನವು ಇತ್ತು ಬಿಡಮ್ಮ ಎಮ್ಗೆನೆ. ಇದು ಅಲ್ಲಿಗೆ ಎಲ್ಲಿ ಅಕ್ಕೈ ಕೈ ಕೊಡುವ ಕೊಟ್ಟ ಮೇಲೆ ತಕೊಂಡಿಕ್ಕು. ಮಾಮನವು ಮಾಮಕ್ಕೆ ಕೊಡು, ಗಂಡಸರವು ಗಂಡಸಿಕ್ಕು, ಅಕ್ಕೈಂದು ಅಕ್ಕೈಗೆ ಅಲ್ಲಿ ಕೊಟ್ಕಂತ. ಎಲೆ ಈ ಕಡೆ ಬಾ ಅಮ್ಮ ಒಲೆ. ಇವಾಗ ನಿಮ್ಮ ಮೂವಾರು ಹೊಲ್ಸ್ಕೋಬೇಕಪ್ಪ. ಯಾಕಂದ್ರೆ ತಿರುಗಿಸೋದೋಗಲ್ಲ ಅಂತ. ಗ್ಯಾರಂಟಿ ಹೊಲ್ಸ್ ಹಾಕೊಂಡು ಯಾಕಂತಾರೆ ಹೇಳು. ನಾವು ಸಾಕು ಅಷ್ಟಿದ್ರಿ. ನಮ್ಮ ದೇವ್ರ ಸೀನನ್ಗೂ ಹೊಲ್ಸಮ್ಮ ಮೊದಲು. ಹೊಲಿಸ್ತೀನಪ್ಪ. ಬಲ ಆಗ್ಯವನೇ ಹಾಲು ಒಳ್ಳೇದಪ್ಪ ಒಳ್ಳೇದಪ್ಪ, ದೇವ್ರು ಒಳ್ಳೇದು ಮಾಡ. ಫೋನ್ ಮಾಡಿ ಊಟ ಮಾಡಿ ಒಳ್ಳೇದಪ್ಪ. ಬಾರ ಶಿವ ಇದೇ ಕಾರಲ್ಲಿ ಏನು ಕೇಳ್ಬಪ್ಪ ಅಲ್ಲಿಂದ. ಇರ್ಲಿ ಬಿಡಿ, ಏನ್ ಪರವಾಗಿಲ್ಲ ಹೇಳಮ್ಮ, ಬರ್ತೀವಿ ಹೇಳಪ್ಪ, ಬರೋಣ. ಈ ಗಿಡಗಳೆಲ್ಲ ಕಿತ್ತಾಕಿ, ಈ ಕಳೆ ಹೊಡೆದು ಇನ್ನ ಇವು ನಾವು ಮೋಸುಳೆಲ್ಲ ಕುಯ್ದಾಕಿ, ಒಂದು ನಿಲ್ದ್ಬಿಟ್ಟು ಎಲ್ಲ ಕೊಯ್ಸಾಕಿ ಇನ್ನು ಔಷಧಿ ಹೊಡಿಬೇಕಪ್ಪ. ಕಳೆ ಒಂದು ತೆಗ್ದಾಕ್ತಿರೆ ಇವು ಆತ್ರವಾಗಿ ಗಿಡಗಳೇ ಆಗಿರೋದು ಕಳೆ. ಹೆಂಗ್ ಬಿತ್ತು ಕೋತಿಕೆ ಎಷ್ಟೊಂದು ಬಾಳೆನೂಡಲ್ಲ ಹಂಗೆ ಕಿತ್ತಾಕೋದು. ಅದು ಏಟಾಗಿರ್ತೈತಲ್ಲಕ್ಕ. ಬಾಕ್ಲ ಹಾಕವ್ರೆ, ಸ್ವಾಮಿ ಕಾಣಿಸಲ್ಲ. ನಾವು ಬಂದಾಗ ಇದೆಲ್ಲ ಏನು ಇರಲಿಲ್ಲ, ಎಲ್ಲಿ ಏನು ಮಾಡ್ತಾ ಇರಲಿಲ್ಲ. ಚಿಕ್ಕದು ದೇವಸ್ಥಾನ. ಹಳ್ಳ ಬತ್ತಾಯ್ತಂತೆ. ಹಳ್ಳ ಬತ್ತಾ ಇದ್ರೆ ಮಳೆನೇ ಇಲ್ವತ್ ಇಲ್ಲಿ. ಹಳ್ದಾಗೆ ತೊಳಿತಾವ್ರಂತೆ ಕೈನ. ಮ್ಯಾಗು ಇದು ಅವತ್ತು ಜಾತ್ರೆ ದಿನ, ಆರ್ತಿ ದಿನ ನೋಡ್ದನಪ್ಪ. ಸತ್ಯ ಹಂಗೈತೆ ನೋಡ. ಕಾಪಾಡಪ್ಪ. ಎಲ್ಲಾ ದೇವಸ್ಥಾನ ನೋಡಿ ಚೆನ್ನಾಗಿ ಮಾಡ್ತಾವ್ರೆ ಕಣ್ರಿ, ಖುಷಿ ಆಗೋಯ್ತು. ನಾವು ಬಂದಾಗಿದೆಲ್ಲ ಏನು ಮಾಡೇ ಇರಲಿಲ್ಲ. ದೇವಸ್ಥಾನಗಳು, ಶನ್ಮಾತ್ಮನ ದೇವಸ್ಥಾನ, ನಾವೆಲ್ಲ ಗಿಡ ಹಂಗೆ ಹೋಗಿತ್ತು. ಎಷ್ಟು ದೇವಸ್ಥಾನ.
ಇದು ಗರ್ಭಗುಡಿ ಇರೋದಕ್ಕೆ ಡೌನ್ ಮಾಡೋರೆ ಯಾವ್ದು ಇದು ಮಾಡಬಾರ್ದಲ್ವಾ. ಇದು ನ್ಯೂಸ್ ಪೇಪರಲ್ಲೂ ಇತ್ತು, ಅದು ಯಾವುದೋ ವರ್ಷದಲ್ಲಿ ನ್ಯೂಸ್ ಪೇಪರಲ್ಲಿ ಬಂದಿತ್ತಂತೆ ಆಂಜನೇಯ ಸ್ವಾಮಿದು. ಈಗ ಅದೇ ಮಳೆ ಹಳ್ಳ ಬತ್ತಿತ್ತು ಅಂದಮ್ಮ, ಅದು ನ್ಯೂಸ್ ಪೇಪರಲ್ಲಿ ಮ್ಯಾಗ್ಲಿಂದ ಹಳ್ಳ ಬತ್ತಾತಿಲಿ 6 ತಿಳು ಇಂಥವಂತೆ ಎಲ್ಲ ಊಟಗಳು ಮಾಡ್ತಾವ್ರಂತೆ. ಅವಾಗ ಅದೇ ಹಳ್ದಾಗೆ ಕೈ ತೊಳಿತಾವ್ರಂತೆ. ಅವಾಗೆಲ್ಲ ದೇವ್ರು ದಿನ 6 ತಿಳೆಲ್ಲ ಹೋಗಿ ನಿಂತ್ಕೊಂಡ್ಮೇಲೆ ನೆಮ್ಮದಿಯಾಗಿ ಇಲ್ಲಿ ಮಳೆ ಸುರಿದಿದ್ದು. ಅದೇ ನಮ್ಮ ಸತ್ಯ ಅನ್ನೋದು. ಬನ್ರಿ ನೋಡ್ರಿ. ಎಲ್ಲಮ್ಮ? ಇಲ್ಲೇನಕ್ಕೋ ಅಷ್ಟು ಇದೆ ದೇವಸ್ಥಾನ ಕಟ್ಟಕ್ಕೆ ಇಲ್ಲೆಲ್ಲ ನೀರು ಬಿಡ್ಸ್ಕೊಳಕ್ಕೆ ಪೈಪ್ ಕೆಪ್ಪೇನೋ ಹೂಣವ್ರು ಏನೋ 9 ದಿನ ನಮ್ಮವ್ರು ಹಾಕ್ಸಿರೋದು. ನಾವೇನಪ್ಪ ಹಾಕ್ಸಿರೋದು? ಈಗ ಇವು ಹಾಕ್ಸಿರೋದು ಮಕ್ಳಿಲ್ಲ ಅಂತ. ಅವತ್ತು 9 ದಿನ ಇಲ್ಲಿ ಊಟ, ಸಖತ್ತಾಗಿ ಊಟ, ಸಖತ್ತಾಗಿ ಪೂಜಿಳ. ಗಾಡಿ ತಗೋಪ್ಪ, ತೂಕ ತಗೋ. ಸೊ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಹಾಗೇನೆ ಇವಾಗ ದೇವ್ರ ದರ್ಶನ ಮಾಡಿಕೊಂಡು, ಸೊ ಬಾಗ್ಲು ಹಾಕಿದ್ರು, ದೇವಸ್ಥಾನದ ಬಾಗ್ಲು ಹಾಕಿದ್ರು. ಸೊ ಮತ್ತು ಹಾಗೇನೆ ನಾಗರ ಕಲ್ಲು ಎಲ್ಲ ನೋಡಿಕೊಂಡು, ಮತ್ತು ಹಾಗೆ ಅವರು ಪಚ್ಚಬಾಳೆಹಣ್ಣು ಹಾಕಿದ್ರಲ್ವಾ, ಹಾಗೆ ಪಚ್ಚಬಾಳೆಹಣ್ಣು ಮತ್ತು ಹಾಗೇನೆ ಒಂದು ಪುಟ್ಬಾಳೆಹಣ್ಣು ಗೊನೆಗಳು ಕಟ್ ಮಾಡಿಬಿಟ್ಟು ಕೊಟ್ಟರು. ಸೊ ಎಲ್ಲ ತೊಗೊಂಡು ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿ, ನಮ್ಮ ತಿಮ್ಮಪ್ಪನ ದೇವಸ್ಥಾನ ಅದು. ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ತಾನೆ ಇದ್ದಾರೆ. ಸೊ ಕಟ್ಟೋದಕ್ಕೆ ಆಗಲಿಲ್ಲ. ನೋಡಿ, ಅದೇ ದೇವಸ್ಥಾನ ಎಲ್ಲ ಆಲ್ಮೋಸ್ಟ್ ಬಿದ್ದೋಗಿದೆ ಅಂತಿದ್ದಾರೆ. ಅಮ್ಮನಿಗೂ ನನಗೂ ಮೊಟ್ಲಕ್ಕಿ ಕೊಡಬೇಕು ಅಂತಂದರು. ಅಮ್ಮ ನಾನು ಊರಿಗೆ ಹೋಗಬೇಕು ಪಾಗೋಡಕ್ಕೆ ಅಂತಂದ್ಬಿಟ್ಟು, ಸೊ ಅವ್ರು ಬರೋದಕ್ಕಾಗಿರಲಿಲ್ಲ. ನಾನು ಮತ್ತು ಎಲ್ಲ ಹುಡುಗರೆಲ್ಲರೂ ಬಂದಿದ್ವಿ. ಅವರು ಹುಡುಗರಿಗೂ ಸಮೇತ ಎಲ್ಲರಿಗೂ ಬಟ್ಟೆ ತೊಗೊಂಡು ಬಂದಿದ್ದಾರೆ. ಪ್ರತಿಗೆ, ಸೃಷ್ಟಿಗೆ, ನಮ್ಮ ಮನೆಯವ್ರಿಗೆ, ಮತ್ತು ಹಾಗೆ ಅಪ್ಪ ಅಮ್ಮನಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿದ್ದಾರೆ. ನಿಜವೂ ತುಂಬಾ ಖುಷಿ ಆಯಿತು. ನಮ್ಮ ಮಾವ ನಮ್ಮ ಅತ್ತೆ ಇದ್ದಿದ್ರೆ ಇನ್ನೂ ತುಂಬ ಖುಷಿ ಪಡ್ತಾಯಿದ್ರು. ನಮ್ಮ ಮಾವನ ಫ್ರೆಂಡ್ ಇವರು. ಸೊ ಅವರಿಬ್ಬರು ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾಯಿದ್ರು. ಸೊ ಹೆಂಗೋ ಚೆನ್ನಾಗಿ ಆಯಿತು ಎಲ್ಲನೂ. ಮತ್ತು ಹಾಗೆಯೇ ಒಬ್ಬಟ್ಟು ಅಡುಗೆ ಕೂಡ ಮಾಡಿಸಿದ್ರು. ಒಬ್ಬಟ್ಟು ಊಟ ಮಾಡಿಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ ನಾವು ಕೂಡ. ಫ್ರೆಂಡ್ಸ್, ನಾವು ಊರಿಂದ ಬಂದಾದಮೇಲೆ ಅಮ್ಮನೂ ಅಪ್ಪ ಮತ್ತು ಹಾಗೆ ನಮ್ಮ ಮಾವರೆಲ್ಲರೂ ಊರಿಗೆ ಹೊರಟರು. ಪಾಗೋಡಕ್ಕೆ ಹೋದರು. ನಮ್ಮ ಅಣ್ಣ ಊರಲ್ಲಿ ಜಾತ್ರೆ ಇದೆಯಂತೆ. ಸೊ ಹಾಗಾಗಿ ನಾವು ಹೋಗಬೇಕಾಗಿತ್ತು. ಹುಡುಗರಿಗೆ ಎಕ್ಸಾಮ್ ಕಾಲೇಜ್ ಇರೋದ್ರಿಂದ, ಮತ್ತು ಹಾಗೆ ನಮ್ಮ ಮನೇಲಿ ಕೂಡ ಡ್ಯೂಟಿ ಇರೋದ್ರಿಂದ ನಾವು ಹೋಗೋದಕ್ಕಾಗಲಿಲ್ಲ. 3-4 ದಿವಸ ಇದೆ ಅಂತ ಅಂದರು ಫಂಕ್ಷನ್ನು, ಜಾತ್ರೆ ಬುಧವಾರನೇನೋ ಮುಗಿಯುತ್ತೆ. ಸೊ ಅದಕ್ಕೆ ನಾವು ಹೋಗಲಿಲ್ಲ, ಅಮ್ಮ ಅಪ್ಪನ ಕಳಿಸ್ಕೊಟ್ಟೆ. ಮತ್ತು ಹಾಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದಾಮೇಲೆ ಈಗ ಸಂಜೆ ಮೇಲೆ ತುಮಕೂರು ಉತ್ಸವ ಗ್ಲಾಸ್ ಹೌಸಲ್ಲಿ ನಡೀತಾ ಇದೆ. ಸೊ ಅಲ್ಲೇ ತುಂಬ ದಿವಸ ಆಯಿತು, 24ನೇ ತಾರೀಕು ಲಾಸ್ಟ್ ಅಂತೆ. ಸೊ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಬಂದು, ತುಂಬ ದಿನ ಆಗಿತ್ತು ನಾವು ಕೂಡ ಬಂದಿರಲಿಲ್ವಲ್ಲ, ಅದಕ್ಕೆ ಇವಾಗ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತೇಳಿ ಬಂದಿದ್ದೀವಿ. ಟಿಕೆಟ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ನೋಡೋದಕ್ಕೆ ಅಂತೇಳಿ ಹೋಗ್ತೀವಿ. ಬಾ, ಎಷ್ಟು ಒಬ್ಬರಿಗೆ ಟಿಕೆಟು? ಹಾಂ, 80 ರೂಪಾಯಿ. ಏನಮ್ಮ?
ಸೊ ಒಬ್ರಿಗೆಲ್ಲ 100 ರೂಪಾಯಿ ಅಂತೆ. ಸೊ ನೋಡಬೇಕು ಯಾವ ಥರ ಹಿಡಿತಾನೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ನಮಗೆ ಭಯ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅವನ. ಸ್ನೇಕ್ ನೇಮು ಸರ್, ಸ್ನೇಕ್ ನೇಮ್ ಏನು? ಯಾವುದು? ಪೈಥಾನ್, ಬಾಲ್ ಪೈಥಾನ್, ಆಫ್ರಿಕನ್ ಬಾಲ್ ಪೈಥಾನ್. ನಮ್ಮ ಚಿಟ್ಟಿಗೆ ಏನು ಧೈರ್ಯ. ಮಾಡ್ತಾ ಇದ್ದೀನಿ ವಿಡಿಯೋ, ನಾನೇ ಮಾಡ್ತಾಯಿದ್ದೀನಿ. ಅವಳಿಗೆ ಭಯ ಆಗ್ತಾ ಇದೆ ಅಂತ. ಅಲ್ಲೆಲ್ಲ ಸಿಗೋದು ಒಂದ್ಸಲಿ ಆಫರ್ಸ್ ತಗೊಳ್ಳಿ. ಇಲ್ಲ ತಗೊಳ್ತೀರಾ? ನೆಕ್ಸ್ಟ್ ಇನ್ಯಾವ ಥರ ಪೋಸು? ಆವಾಗ ರೋಲ್ ಮಾಡೋಕ್ಕಾಗಲ್ಲ, ಹಾಗೆ ರೋಲ್ ಮಾಡಬೇಕು. ಇದು ನಿಮಗೆ ನಾರ್ಮಲ್ ಇದರ ಥರ ಬರೋಲ್ಲ. ಇರೋದು ನಾನೇ ಬೇಡಪ್ಪ. ಲಾಸ್ಟ್ ಅಂದ್ರಲ್ಲ, 24 ಸ್ಯಾಟರ್ಡೇನಾ? ಆಮ್ಲೆಟ್ ಚಿಕ್ಕಿದೆ, ಮೈಸೂರು ಆಮ್ಲೆಟ್ ಚಿಕ್ಕಿ, ಶೊಳ್ಳೆ ಚಿಕ್ಕಿದೆ, ಬರೀ ಬಿಸ್ಕೆಟ್ಸ್. ಶೋಡೌನ್ ಟೂರ್ನಮೆಂಟ್ ಅಂದರೆ ಇನ್ನು ನನಗೆ 1,15,000 ರಾಶ್ ಪ್ರೈಸ್ ಬಂತು. ನನ್ನ ಹತ್ರ ಮಾಡಾಗ ಪೊಲೀಸ್ ಬಂದು ನಾನು ಗೆದ್ದಿಗೆ ಆವಾಗ ವಿಡ್ರಾವಲ್ ಮಾಡಿದ್ರೆ ತಕ್ಷಣ ನನ್ನ ಸೊ ನಮಗೆ ಇವತ್ತು ಯಾವ ಗೇಮ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಎಲ್ಲ ನೋಡಿಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಪರವಾಗಿಲ್ಲ. ಎಲ್ಲ ಕಲರ್ ಫಿಶ್ಗಳು ಚೆನ್ನಾಗಿತ್ತು. ಮ್ಯೂಸಿಕ್ ಜಾಸ್ತಿ ಇರೋದ್ರಿಂದ ವಾಯ್ಸ್ ಅವ್ರು ಕೊಡೋದಕ್ಕೆ ಆಗೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ವಾಯ್ಸ್ ಅವ್ರು ಕೊಟ್ಟಿದ್ದೀನಿ. ಅಷ್ಟೇ ಅವರು ಬಾಯ್ 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 ಚಿಕ್ಕಮ್ಮ. ಚಿದ್ದು ಹಿಡ್ಕೊಳ್ಳಿ ಸುಮ್ಮನೆ ಇರ್ತದೆ.
ಎಲ್ಲರೂ ಹಂಗೆ ಕೂರಿಸ್ತಾವ್ರೆ. ಬಿಡು ನೋಡಿ ಆಯ್ತು ಬಂತು ವಿಡಿಯೋ ಫ್ರೆಂಡ್ ಫೈನಲಿ ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತು ಹಾಗೇ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಎಲ್ಲರೂ ಬಂದಿದ್ದರು. ಸೊ ಅವ್ರ ಜೊತೆನೂ ಕೂಡ ಹಾಗೆ ಮಾತಾಡಿಸ್ಕೊಂಡು ಮಕ್ಕಳಿಗೆಲ್ಲ ಆಟ ಆಡಿಸ್ತಾ ಇದ್ದಾರೆ. ಸೊ ಅವ್ರನ್ನೂ ಕೂಡ ಎಲ್ಲ ಈಗ ಮಾತಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಗೂಳೂರು ಗಣಪತಿ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಇನ್ನು ಟೈಮ್ ಬಂದು 7 ಗಂಟೆ ಟೈಮ್ ಇದೆ. ನೋಡೋಣ ಹೋಗೋದಾ ಹೋಗೋ ನಮ್ಮ ಮನೆಯವರು ಹೋಗೋಣ. ಹಾಂ, ಸೊ ಹೋಗ್ಬಿಟ್ಟು ಗೂಳೂರು ಗಣಪತಿನ ನೋಡ್ಕೊಂಬರ್ತೀವಿ. ಟೈಮು ಜಾಸ್ತಿ ತೊಗೊಳುತ್ತೆ ಇಲ್ಲೇ ಅಂತ ಅಂದ್ಕೊಂಡೆ, ಏನು ಅಷ್ಟೊಂದು ಟೈಮ್ ತೊಗೊಳ್ಲಿಲ್ಲ. ಹಾಗಾಗಿ ಹೋಗ್ಬಿಟ್ಟು ಬರ್ತೀವಿ. ಇನ್ನು ಟೈಮ್ 7 ಗಂಟೆ. ನಾವು 5:15 ಅಲ್ವಾ ಬಂದಿದ್ದು ಇಲ್ಲಿಗೆ. ಬರೀ ಎಲ್ಲ ಫಿಶ್ದೇ ಇರೋದು. ಸೊ ಫಿಶೆಲ್ಲ ನೋಡಿಕೊಂಡು ಮತ್ತು ಹಾಗೆ ಎಲ್ಲ ಆಟ ಎಲ್ಲ ಆಡಿಸ್ತಾರೆ. ನಮ್ಮ ಹುಡುಗರಿಗೆ ಯಾವಾಗಲೂ ಆಟ ಆಡಿ ಬೇಡ ಅಂದರು ಅವರು ಮಕ್ಕಳು. ನಾವೇನೂ ತಿನ್ನೋದಕ್ಕೆ ಹೋಗಲಿಲ್ಲ. ಜಸ್ಟು ಎಲ್ಲ ಫಿಶ್ಗಳನ್ನೆಲ್ಲ ನೋಡಿಕೊಂಡು ನಮ್ಮ ಚಿಕ್ಕಮ್ಮ ಬಂದಿದ್ದರು, ನನ್ನ ತಂಗಿ, ನಮ್ಮ ಮೈದಾ ಮತ್ತು ಹಾಗೆ ಮಕ್ಕಳೆಲ್ಲ ಬಂದಿದ್ರಲ್ವ, ಅವ್ರನ್ನೂ ಕೂಡ ಎಲ್ಲ ಮಾತಾಡ್ಸ್ಕೊಂಡು ಬರ್ತಾ ಇರೋದು. ಮುಗೀತು. ಬನ್ನಿ ಇವಾಗ ಗೂಳೂರು ಗಣಪತಿನ ನೋಡೋದಕ್ಕೆ ಹೋಗೋಣ. 2 ವರ್ಷ ಆಯಿತು ಗೂಳೂರು ಗಣಪತಿ ನೋಡಿ. ಇದೇ ಊರಲ್ಲಿ ಇಟ್ಕೊಂಡು ನಾವು ಗೂಳೂರು ಗಣಪತಿ ನೋಡೋದಕ್ಕಾಗ್ತಾಯಿಲ್ಲ. ಟೈಮ್ ಬರಬೇಕು, ಟೈಮ್ ಇರೋಲ್ಲ ಯಾವಾಗಲೂ ಅಷ್ಟೇ ನಮಗೆ. ಇವಾಗ ಟೈಮ್ ಇದೆ. ಹೆಂಗಿರೋ ನಾಳೆ ಕನಕದಾಸ ಜಯಂತಿ ಮಂಡ್ಯ ಆಗಿರೋದ್ರಿಂದ ರಜಾ ಇದೆ. ಸೊ ಇವತ್ತು ಹೋಗ್ಬಿಟ್ಟು ಗಣಪತಿನೂ ನೋಡ್ಕೊಂಡು ಬಂದುಬಿಡ್ತೀವಿ. ಆ ಗಣಪನ ಜಾತ್ರಾ ಮಹೋತ್ಸವವನ್ನು ಸಹ ಯಶಸ್ವಿಗೆ ಕೊಡಲಾಗಿ ತಮ್ಮಲ್ಲಿ ಸಭೆಯ ಪ್ರಾರ್ಥನೆ. ದೇವಸ್ಥಾನದ ಒಳಭಾಗದಲ್ಲಿ ಸಹ ಅನ್ನದಾಸೋಹ ನಡೀತಾ ಇದೆ. ದಯವಿಟ್ಟು ಭಕ್ತಾದಿಗಳು ಸ್ವೀಕಾರ ಮಾಡಿ. ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲ ದೇವಸ್ಥಾನಗಳನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕಳೆಯ ಮನವಿ ಹಾಗೂ ಬರುವ ಭಕ್ತಾದಿಗಳ ವಿನಂತಿ. ದೇವಸ್ಥಾನದ ಮುಂಭಾಗದಲ್ಲಿ ತೆಂಗಿನಕಾಳು ಹೋಗ್ತಾರೆ ಬಾ, ನೀನು ಲೆಫ್ಟ್ ಬಾ ಹೋಗ್ತಾರೆ. ಈಗ ಕೊಡ್ತಾರೆ ಇಲ್ಲಿ ಪ್ರಸಾದ ಈಗ ಈಗ ಬಂದವ್ರೆ. ಅಲ್ಲಿ ಮುಂದೆ ಲೆಫ್ಟ್ಗೆ ಹಾಕಿ ತಗೊಬರಂಬ. ಕೊಡ್ತಾರಮ್ಮ ಈಗ. ಇಸ್ಕೊಬರೋಣ? ಸ್ವಲ್ಪ ನಿಲ್ಸಪ್ಪ ಇಸ್ಕೊಬರ್ತೀನಿ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.